ಅತ್ಯಂತ ಮೇಧಾವಿ ಪ್ರತಿಭಾನ್ವಿತ ಕಲಾವಿದರು. ಸರ್, ನಿಮ್ಮ ನೃತ್ಯ ಹೇಗೆ ಸೆಳೀತು? ನೃತ್ಯ ಸೆಳೆದಿದ್ದು ಆ್ಯಕ್ಚುಲಿ ಒಂದು ಸಿನಿಮಾ ನೋಡಿ ನನಗೆ ನೃತ್ಯ ಸೆಳೆದಿದ್ದು. ನಮ್ಮನೆ ರೋಡಲ್ಲಿ ನಡ್ಕೊಂಬರ್ಬೇಕಾದ್ರೆ ಶಬ್ದ ಕೇಳಿಸು ಹೇಳ್ಕೊಡ್ತಾ ಇರೋದು. ಸೀದಾ ಅವ್ರ ಮನೆಗೆ ನುಗ್ಗದೆ ಅವರೇ ನನ್ನ ಮೊದಲು ಗುರುಗಳು. ಸೀದಾ 20 ರೂಪಾಯಿ ಅವ್ರ ಮುಂದೆ ನಂಗೆ ಡ್ಯಾನ್ಸ್ ಹೇಳ್ಕೊಡಿ ಮೇಡಮ್. ನಮ್ಮ ತಂದೆಗೆ ಇದು ಇಷ್ಟ ಇರಲಿಲ್ಲ ಡ್ಯಾನ್ಸ್ ಕಲಿಯೋದು, ತುಂಬ ಬೇಜಾರು ಮಾಡ್ಕೊಳ್ಳೋರು. ಪೈಲ್ವಾನ್ ಮಗ ಆಗಿಬಿಟ್ಟು ಭರತನಾಟ್ಯ ಕಲಿತಿದ್ಯಾ ಅಂತ. ಒಂದು ದುರಾದೃಷ್ಟ ಏನಂದರೆ ನಮ್ಮ ತಾಯಿ ನನ್ನ ಡ್ಯಾನ್ಸ್ ನೋಡೇ ಇಲ್ಲ. ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೊಟ್ಟೋದು. ಅದಾದಮೇಲೆ ಒಂದೂವರೆ ವರ್ಷ ಡ್ಯಾನ್ಸ್ ಬಿಟ್ಬಿಟ್ಟಿದ್ದೆ. ತಿರ್ಗಾ ನೆಕ್ಸ್ಟ್ ಇಯರ್ ನಾನು ಡ್ಯಾನ್ಸ್ ಮಾಡಿದ್ದೆ ಗಣೇಶ ಪೆಂಡಾಲಲ್ಲಿ. ಪುಷ್ಪಾಂಜಲಿ ಎಂಟಾದರೆ ನಮ್ಮಪ್ಪ ಕೂತ್ಬಿಟ್ಟಿದ್ದಾರೆ. ಅಲ್ಲಿವರು ನಮ್ಮಪ್ಪ ಬಂದರೆ ಗೊತ್ತೇ ಇಲ್ಲ. ನನಗೆ ಡ್ಯಾನ್ಸ್ ಮೇಲೆ ಭಯನೇ ಇರಲಿಲ್ಲ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತೆ. ಅವ್ರು ನೋಡಿದ ತಕ್ಷಣ ಕೈ ಕಾಲ ನಡ್ಕೊಂಡು ಶುರು ಆಗ. ನೋಡಿ ನಿಮ್ಮ ಮಗ ಹೇಗೆ ಮಾಡಿಬಿಟ್ಟಾರೆ, ನಾನು ಮಾಡ್ತೀನಿ ಬಿಡಮ್ಮ ಅಂತ ನಮ್ಮಪ್ಪ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಎರಡು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಹೈ ನೋಟ್ಸ್ ಈ ಸಂದರ್ಶನದ ಮಾಲಿಕೆ ನೀವೆಲ್ಲರೂ ಈಗಾಗಲೇ ಸಾಕಷ್ಟು ನೋಡಿದ್ದೀರಿ, ನಮ್ಮ ಜೊತೆ ಇದ್ದೀರಿ. ಮುಖ್ಯವಾಗಿ ಈ ಸಂದರ್ಶನಗಳಲ್ಲಿ ಶಾಸ್ತ್ರೀಯ ಸಂಗೀತದ ಬಗ್ಗೆ, ಶಾಸ್ತ್ರಕಾರರ ಬಗ್ಗೆ ಮತ್ತು ಕೆಲವು ಪ್ರತಿಭಾನ್ವಿತರು ಯುವಕರು ಬಗ್ಗೆ ಎಲ್ಲ ಈಗಾಗಲೇ ಮಾಡಿದ್ದೀವಿ. ಇವತ್ತಿನ ಸಂದರ್ಶನ ಒಂದು ವಿಭಿನ್ನವಾದ ಸಂದರ್ಶನ. ವಿಭಿನ್ನ ಅಂದರೆ ಇನ್ನೇನಲ್ಲ, ಖ್ಯಾತ ನೃತ್ಯಪಟು, ನಮ್ಮ ರಾಷ್ಟ್ರ ಕಂಡಂಥ ಅತ್ಯಂತ ಮೇಧಾವಿ ಪ್ರತಿಭಾನ್ವಿತ ಕಲಾವಿದರು, ಗುರುಗಳು, ಕರ್ನಾಟಕ ಕಲಾಶ್ರೀ ವಿದ್ವಾನ್ ಸತ್ಯನಾರಾಯಣ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಇವರು 1966ರಲ್ಲಿ ಇವರ ಜನನ. ತಂದೆ ಮುನಿಸ್ವಾಮಿ ರಾಜು, ತಾಯಿ ಮಣಿಯಮ್ಮ ಅವರು. ಮೂಲತಃ ಕೃಷಿಕರು ಹಾಗೂ ಇವರ ತಂದೆ ಕುಸ್ತಿಪಟು. ಆದರೆ ಅವ್ರು ಹೇಗೆ ನೃತ್ಯಕ್ಕೆ ಬಂದರು ಅಂತ ಅವರ ಬಾಯಿನಲ್ಲೇ ನಾವು ಕೇಳೋಣ. ಇವರ ಬಗ್ಗೆ ನಾನು ಏನು ಹೇಳೋದು ಬೇಕಾಗೇ ಇಲ್ಲ. ಯಾರ್ಯಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಅವ್ರಿಗೆಲ್ರಿಗೂ ಈ ಹೆಸರು ಪರಿಚಯ. ಅವರ ಏಕವ್ಯಕ್ತಿ ನೃತ್ಯ ಇರ್ಬೋದು, ನೃತ್ಯ ರೂಪಕಗಳು, ಅವರು ಶಿಷ್ಯರನ್ನು ತಯಾರಿಸುವ ರೀತಿ, ಅವರಿಗೆ ಶಿಕ್ಷಣ ಕೊಡುವ ರೀತಿ, ಅವರಿಗಿರುವ ಸಾಮಾಜಿಕ ಕಳಿಕಳಿ, ಇದೆಲ್ಲ ಹೇಳ್ತಾ ಹೋದರೆ ತುಂಬ ಇದೆ. ಅವರಿಗೆ ಸಂದಂಥ ಸನ್ಮಾನಗಳು, ಬಿರುದುಗಳು, ಗೌರವಗಳು ಸುಮಾರಿದೆ. ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಬಹಳ ಖ್ಯಾತಿ ಎತ್ತಿದ್ದಾರೆ. ಅಂಥವರು ಇವತ್ತು ನಮ್ಮ ಜೊತೆ ಇರೋದು ನಮಗೆ ಬಹಳ ಸಂತೋಷ ತಂದಿದೆ. ಸರ್ ನಮಸ್ಕಾರ, ಸತ್ಯನಾರಾಯಣ ರಾಜು ಅವರೇ. ಸರ್ ನಮಸ್ಕಾರ. ತುಂಬ ಹೌದು, ಸಂತೋಷ ಆಗ್ತಾ ಇದೆ ಇವತ್ತು ನಿಮ್ಮ ಒಟ್ಟಿಗೆ ಕೂತ್ಕೊಂಡು, ನನಗೆ ನಿಮ್ಮ ಎದುರಿಗೆ ಕೂತ್ಕೊಂಡು ಮಾತಾಡೋ ಸೌಭಾಗ್ಯ ನನಗೂ ಅಷ್ಟೇ. ನಾವು ಸಾಕಷ್ಟು ಬಾರಿ ಈ ರೀತಿ ಎಲ್ಲ ಕೂತ್ಕೊಂಡು ಲೋಕಾಭಿರಾಮ ಮಾತಾಡಿದ್ದೀವಿ. ಆದರೆ ನೀವು ನಡೆದು ಬಂದಂತಹ ದಾರಿ, ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಈಗ ನೃತ್ಯ ಕಲಿತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ಹೇಗಿತ್ತು ಆ ಕಾಲ, ಅದರಲ್ಲೂ ಗಂಡು ಮಗು ಒಬ್ಬ ನೃತ್ಯ ಕಲಿತಾನೆ ಅಂದರೆ ಮನೆಯವರ ಪ್ರತಿಕ್ರಿಯೆ ಏನಿತ್ತು, ಇದೆಲ್ಲ ನಿಮ್ಮಲ್ಲಿ ಕೇಳಬೇಕು ಅಂತ. ಸರ್, ನಿಮ್ಮ ನೃತ್ಯ ಹೇಗೆ ಸೆಳೀತು? ನೃತ್ಯ ಸೆಳೆದಿದ್ದು ಆ್ಯಕ್ಚುಲಿ ಒಂದು ಸಿನಿಮಾ ನೋಡಿ ನನಗೆ ನೃತ್ಯ ಸೆಳೆದಿದ್ದು. ಯಾವ ಸಿನಿಮಾ ಸರ್? ತೆಲುಗು ಸಿನಿಮಾ ಸಿರಿ ಸಿರಿ ಮೂವ ಅಂತ. ನಾನು 5th ಸ್ಟ್ಯಾಂಡರ್ಡಲ್ಲಿದ್ದೆ.
ನಮ್ಮ ತಾಯಿ ಆ ಸಿನಿಮಾ ಕರ್ಕೊಂಡು ಹೋಗಿದ್ರು. ಮಿನರ್ವಾ ಥಿಯೇಟ್ರ್ ಗೊತ್ತಲ್ವ, ಹೌದು ಆ ಥಿಯೇಟ್ರಲ್ಲಿ ತುಂಬ ಸಿನಿಮಾ ನೋಡಿದ್ದೀನಿ. ಅದು ನೋಡ್ಕೊಂಡ್ಬಿಟ್ಟು ಜಯಪ್ರದಾ ವಾಸ್ ಮೈ ಇನ್ಸ್ಪಿರೇಷನ್ ನನಗೆ. ಅವರು ಅದರಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಕೆ ವಿಶ್ವನಾಥ್ ಮೂವಿಗಳೆಲ್ಲ ನಮ್ಮ ಬರೀ ಸಂಗೀತ ಹೌದು, ಸ್ವಲ್ಪ ಹೆಚ್ಚು ನಮ್ಮ ಸಂಸ್ಕೃತಿ ಪರವಾಗಿರುತ್ತೆ. ಆ ಸಿನಿಮಾ ನೋಡಿ ನನಗೆ ತುಂಬ ಈ ನೃತ್ಯದ ಬಗ್ಗೆ ಆಸಕ್ತಿ ಬಂತು. ಬಟ್ ಅದಕ್ಕೆ ಮುಂಚೆ ಚಿಕ್ಕವನಿಂದ ನನಗೆ ಸಂಗೀತ ತುಂಬ ಇಷ್ಟ. ಬ್ಯಾಂಗ್ಳೂರು ಸ್ಟೇಷನಲ್ಲಿ 9:30 ಆದಮೇಲೆ ಸಂಗೀತ ಬರೋದು. ಹೌದು ಆ ಸಿನಿಮಾ ಹಾಡುಗಳಾದ್ಮೇಲೆ ಬ್ಯಾಂಗ್ಳೂರು ಸ್ಟೇಷನ್ಗೆ ಆಗ್ತಾಯಿದ್ವಿ. ಅದು ತುಂಬ ಎಲ್ಲೋ ಒಂದು ಕಡೆ ಹಿಂಪಾಗಿ ಕೇಳಿಸ್ತಾ ಇದೆ, ಸಂತೋಷ ಪಡ್ತಾಯಿದೆ. ಬಟ್ ಅದ್ರ ಜ್ಞಾನ ಏನಿರಲಿಲ್ಲ. ಬಿಕಾಸ್ ನಾನು ಬೆಳೆದು ಬಂದಿದ್ದೆ ಬೇರೆ ಹಾದಿ. ನಂದು ಕೃಷಿ ಕುಟುಂಬ. ಬೆಳಗ್ಗೆ ಆದರೆ ನಮ್ಮ ತಂದೆ ಕೂಲಿಯವ್ರ ಜೊತೆ ಮಾತಾಡೋದು, ಆ ಮಾತುಗಳೇ ಕೇಳಿಸ್ಕೊಳ್ತಾ ಇದ್ವು. ಬೇರೆ ಏನು ಬರೀ ಸಂಗೀತ ಕೇಳ್ತಾ ಇದ್ವು ಅಷ್ಟೇ. ಹೋಗಿ ನೋಡೋವಂಥ ಕುಸ್ತಿ ಅಂತ ಇದೆ ನಿಮ್ಮ ತಂದೆ. ಹೌದು, ಅವ್ರು ಕುಸ್ತಿ ಪಟ್ಟಿ ಹೋಗಿದ್ರು. ಅವರು ಅವಾಗಿಂದಾನು ಮಾರೇನಹಳ್ಳಿ ಅಂದರೆ ಈಗ JP ನಗರ. ಅದು ಮುಂಚೆ ಅದಿದ್ದು ಸಾರಕ್ಕಿ ಅಗ್ರಹಾರ ಅಂತ ನಾವಿದ್ದು. ಮಾರೇನಹಳ್ಳಿ ನಮ್ಮ ತಾಯಿ ಹುಟ್ಟಿದ್ದು ಊರು. ಎಲ್ಲ ಪಕ್ಕದಲ್ಲೇ. ನಮ್ಮ ತಂದೆ ಹುಟ್ಟಿದ್ದು ಅಲ್ಲೇ JP ನಗರ 3rd ಫೇಸ್ ಅಂತ ಆಗಿದೆ ಇವಾಗ. ಅದು ನಾರಾಯಣರಾಜು ಗಾರ್ಡನ್. ಅದು ನಮ್ಮ ಹೆಸರು. ಅದು ನಮ್ಮ ತಾತನ ಹೆಸರು ನಾರಾಯಣರಾಜು ಗಾರ್ಡನ್ ಅಂತ. ಅಲ್ಲಿ ನಮ್ಮ ತಂದೆ ಹುಟ್ಟಿ ಬೆಳೆದಿದ್ದು. ಸೊ ಅಲ್ಲಿ ಸಿನಿಮಾ ನೋಡಿ ಬಂದು ನಮ್ಮದು ತೋಟಗಳಿತ್ತು ನಾವು ಇರೋ ಮನೆಯಲ್ಲಿ. ಅಲ್ಲಿ ಜಯಪ್ರದ ಥರ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೆ. ಬಟ್ ನಮಗೆ ಎಲ್ಲಿ ಹೇಳ್ಕೊಡ್ತಾರೆ ಈ ಡ್ಯಾನ್ಸು ಮ್ಯೂಸಿಕ್ ಎಲ್ಲ ಗೊತ್ತಿಲ್ಲ. ಸೊ ಒನ್ ಫೈನ್ ಡೇ ನಾನು ಅವಾಗ 10th ಮುಗಿಸಿ 16 ಇಯರ್ಸ್ ಆಯ್ತು ನನಗೆ. ನನ್ನ ಏಜು 16, ಐ ವಾಸ್ 17 ಆ್ಯಕ್ಚುಲಿ. ಮುಗಿಸಿ 2 ವರ್ಷ ಆದಮೇಲೆ ನಮ್ಮನೆ ರೋಡಲ್ಲಿ ನಡ್ಕೊಂಬರ್ಬೇಕಾದ್ರೆ ಶಬ್ದ ಹೇಳ್ಕೊಡ್ತಾ ಇರೋದು. ಸೀದಾ ಅವ್ರ ಮನೆಗೆ ನುಗ್ಗದೆ, ಯಾರೋ ಇಲ್ಲೇನೋ ಹೇಳ್ಕೊಡ್ತಾರೆ ನೋಡ್ರೆ ಅವರೇ ನನ್ನ ಮೊದಲು ಗುರುಗಳು. ಫಸ್ಟ್ ನಾನು ಕೇಳೋಣ ಅಂತಿದ್ದೆ, ನಿಮ್ಮ ಭರತನಾಟ್ಯದ 2 ಗುರುಗಳು. ಹೌದು, ಸುಭದ್ರಾ ಪ್ರಭು ಅವರು ಮತ್ತು ಹೌದು ಅವರೇ ನಾವು ಯಾವಾಗಲೂ ನೆನೆಸ್ಕೊಳ್ಬೇಕಾದಂತಹ ಮಹಾಗುರು ನರ್ಮದಾ ಅವರು, ಮತ್ತು ಮಾಯಾರಾವು, ಚಿತ್ರಾ ವೇಣುಗೋಪಾಲು. ಬಹುಶಃ ನೀವು ಹೇಳಿದಾಗೆ ಮಾರೇನಹಳ್ಳಿ ಎಲ್ಲ ತೋಟ ಆಗಿದ್ದು ನನಗೂ ಚೆನ್ನಾಗಿ ಜ್ಞಾಪಕ ಇದೆ. ಬೇಸಿಗೆ ರಜದಲ್ಲಿ ನಾವೆಲ್ಲ ಕಲ್ಲು ಹೊಡೆದು ಅಲ್ಲಿ ಎಲ್ಲ ಬರ್ತಿದ್ವಿ. ಸೊ ಅಲ್ಲಿಂದ ಶುರು ನಿಮ್ಮದು ನೃತ್ಯ. ಮನೆಗೆ ಹೋಗಿ ನನಗೂ ಡ್ಯಾನ್ಸ್ ಹೇಳ್ಕೊಡ್ತೀರಾ ಮೇಡಮ್ ಅಂದೆ. ಹೇಳ್ಕೊಡ್ತೀನಿ. ಅವರು ಫೀಸ್ ಎಷ್ಟು? 20 ರೂಪಾಯಿ ಅಂದರು. ಸೊ ತಕ್ಷಣ ಓಡೋಗಿ ನಮ್ಮಮ್ಮ ಹತ್ರ 20 ರೂಪಾಯಿ ಕೊಡು ಅಂದರೆ, ಏನಕ್ಕೆ? ನಾನು ಡ್ಯಾನ್ಸ್ ಸೇರಿಕೊಳ್ಳು, ಅಪ್ಪ ಬೈತಾರೆ ಅಂತ ಹೇಳಿ. ಏನು ಹೇಳಬೇಡ ಕೊಡು ಅಂದ್ಬಿಟ್ಟು. ನಮಗೆ ಆ ಸಂಸ್ಕಾರ ಇಲ್ಲ, ನನಗೆ ಗೊತ್ತಿರಲಿಲ್ಲ. ಹಣ್ಣು ಎಲ್ಲ ತೊಗೊಂಡೋಗ್ಬೇಕು, ಪೂಜೆ ಮಾಡಬೇಕು. ಅವರು ಏನು ಹೇಳಿಲ್ಲ. ಸೀದಾ 20 ರೂಪಾಯಿ ಅವ್ರ ಮುಂದೆ ನನಗೆ ಡ್ಯಾನ್ಸ್ ಹೇಳ್ಕೊಡಿ ಮೇಡಮ್ ಅಂತ. ಸೊ ಆವಾಗ 83ರಲ್ಲಿ ನನ್ನ ಡ್ಯಾನ್ಸ್ ಶುರುವಾಗಿತ್ತು. ತುಂಬ ಲೇಟಾಗೇ ಶುರು ಮಾಡಿದೆ. ಇವಾಗಿನ ಮಕ್ಕಳೆಲ್ಲ ಚಿಕ್ಕಂದ ಶುರು ಮಾಡಿದೆ. ನಾವು ಅಫ್ಕೋರ್ಸ್ ಎಲ್ಲ ತುಂಬ ಲೆಜೆಂಡ್ಸ್ ಎಲ್ಲ ಅವರೆಲ್ಲ ಚಿಕ್ಕಂದಿಂದ ಶುರು ಮಾಡಿರೋದು. ನಾನು ತುಂಬ ವಯಸ್ಸಾದಮೇಲೆ ಶುರು ಮಾಡಿದೆ. ಬಟ್ ನನಗೆ ಫಸ್ಟ್ ಗುರು ಸಿಕ್ಕಿದ್ದೆ ನನಗೆ ಸೌಭಾಗ್ಯ. ಒಂಥರ ನಟರಾಜನೇ ಸಿಕ್ದಂಗೆ ಆಯಿತು. ಯಾಕೆಂದರೆ ನಿಮಗೆ ಫೌಂಡೇಶನ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ತುಂಬ. ಸೊ ಆ ಫೌಂಡೇಶನ್ ಸರಿ ಇಲ್ಲ ಅಂದರೆ ನಾವು ಇವತ್ತು ನಿಮ್ಮ ಮುಂದೆ ನಾನು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅಲ್ಲ, ನಾನು ಯಾವಾಗಲೂ ಹೇಳ್ತೀನಿ ಶಿಷ್ಯರಿಗೆ, ಫೌಂಡೇಶನ್ ಎಷ್ಟು ಆಳವಾಗಿರುತ್ತೋ ಅಷ್ಟು ಎತ್ತರದ ಬಿಲ್ಡಿಂಗ್ ಕಟ್ಬೋದು ಅಂತ. ಸೊ ಸುಭದ್ರಾ ಮೇಡಮ್ ಅವರು ನನಗೆ ದೇವ್ರು ಸಿಕ್ಕಿದಾಗೆ ಅವರು ನನಗೆ ಒಳ್ಳೆ ಪಾಠ ಶುರು ಮಾಡಿದ್ರು. ಅವರು ಸ್ವತಃ ಅವರೇ ವಿದ್ವಾನ್ ಕೌಶಿಕ್ ಸರ್ ಹತ್ರ ಕಲ್ತಿರೋರು. ಅವರೇ ಒಂದು ಹಿರಿಯ ಗುರುಗಳು. ಪ್ಲಸ್ ಅವರು ಪ್ರಭಾತ್ ಕಲಾವಿದರಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ರು ತುಂಬ. ಸೊ ನನಗೆ ಈ ಬಾಣಿಗಳೆಲ್ಲ ಏನೂ ಗೊತ್ತೇ ಇರಲಿಲ್ಲ ಅವಾಗ. ನನಗೆ ಭರತನಾಟ್ಯ ಒಂದು ಗೊತ್ತಷ್ಟೇ. ಈ ಎಷ್ಟೋ ಬೇರೆ ಬೇರೆ ಶೈಲಿಗಳು ಡ್ಯಾನ್ಸ್ ಖಂಡಿತ ಏನೂ ಗೊತ್ತಿಲ್ಲ ನನಗೆ. ಬಿಕಾಸ್ ನಾಟ್ ದಟ್ ಎಜುಕೇಟೆಡ್ ಅಬೌಟ್ ಈ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ. ಸೊ ಹಾಗೆ ನನ್ನ ನೃತ್ಯ ಶುರು ಆಗಿದ್ದು. ನಂತರ ಅವ್ರು ಮದುವೆಯಾಗಿ ಹೈದ್ರಾಬಾದ್ಗೆ ಹೊರಟೋದ್ರು. ಸೊ ಆವಾಗ ನನಗೆ ಗುರ್ತಾಗಿದ್ದು ಬೇರೆಯವ್ರ ಮೂಲಕ ಗುರು ಮಾಯಾರವ್ರು ಗುರ್ತಾದ್ರು ನನಗೆ. ಅವರು ಆವಾಗ ತಾನೇ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದರು 87-88. ಅವ್ರಿಗೆ ಅವ್ರು ಡಾನ್ಸ್ ಪ್ರೋಗ್ರಾಮ್ಗೆ ಬ್ಯಾಲೆಗಳು ಮಾಡೋಕ್ಕೆ ಆರ್ಟಿಸ್ಟ್ ಬೇಕು ಅಂತ ನಾನು ಕರೆಸ್ಕೊಂಡ್ರು. ಸೊ ಅಲ್ಲೋಗಿ ಆಮೇಲೆ ಕಥಕ್ ಒಲವು ಬಂತು, ಅದ್ರ ಮೇಲೆ ಆಸೆ ಬಂತು. ಕಥಕ್ ಕಲಿತಾ ಅವ್ರ ಬ್ಯಾಲೆಗಳಲ್ಲಿ ಮಾಡಿಕೊಂಡು ನಂತರ ಗುರು ನರ್ಮದಾ ಅವ್ರನ್ನ ಮೀಟ್ ಮಾಡಿದೆ. ಸೊ ಅಲ್ಲಿ ಹೋದ್ಮೇಲೆ ನಾನು ಒಂಥರ ಸಮುದ್ರದಲ್ಲಿ ಧುಮುಕ್ದಂಗೆ ಆಯಿತು. ಸೊ ಇನ್ನೂ ಈಜಾಡ್ತಾನೆ ಇದ್ದೀನಿ. ಇನ್ನೂ ಸಾಕಷ್ಟಿದೆ ಕಲಿಯೋಕ್ಕೆ. ಬಟ್ ಇಬ್ಬರು ಸುಭದ್ರಾ ಮೇಡಮ್ ಆ್ಯಂಡ್ ನರ್ಮದಾ ಆಂಟಿ ಅವ್ರ ಹತ್ರ ಹೋದ್ಮೇಲೆ ನನಗೆ ಒಂಥರ ಏನೋ ಒಂಥರ ತೃಪ್ತಿ ಅಂತ ಹೇಳೋಕ್ಕಾಗಲ್ಲ. ಯಾವ ಥರ ಅಂತಲೇ ಸಂತೋಷ ಅದು. ದಿನ ಕಲಿಯೋದು. ಬೇರೆಯವ್ರನ್ನ ನೋಡ್ತಾ ಇದ್ನಲ್ಲ, ಸೀನಿಯರ್ಸ್ನೆಲ್ಲ, ಈ ಥರ ಎಲ್ಲ ಇದೆ ಡ್ಯಾನ್ಸು. ಎಷ್ಟೋ ಸರಿ ಡ್ಯಾನ್ಸೇ ಬಿಟ್ಬಿಟ್ಟಿದ್ದೆ ಸರ್ ನಾನು.
ನನಗಾಗಲ್ಲ ಕಲಿಯೋಕ್ಕೆ, ಇವರೆಲ್ಲ ತುಂಬ ನನ್ನ ಕಲೀಗ್ಸ್ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ಆವಾಗಲೇ ಅವರೆಲ್ಲ ಕ್ಲಾಸಲ್ಲಿ ಸೀನಿಯರ್ಸು. ಇಷ್ಟೆಲ್ಲ ಕಲಿಯೋಕ್ಕಾಗಲ್ಲ ನನಗೆ, ಸುಮ್ಮನೆ ಏನೋ 4 ಪಾಠ ಕಲ್ತು ಕೆಲಸಕ್ಕೆ ಹೋಗೋಣ ಅಂತ ಡಿಸೈಡು ಮಾಡಿಬಿಟ್ಟು ಕೆಲಸಕ್ಕೂ ಸೇರಿಕೊಂಡಿದ್ದೆ 2-3 ಕಡೆ. ಟೈಪ್ ರೈಟಿಂಗ್ ಕಲ್ತಿದ್ದೆ, ಟೈಪಿಸ್ಟಾಗಿ ಹೋದೆ. ಆಮೇಲೆ ಒಂದು ಕ್ರೇಜ್ ಶಾರ್ಟ್ ಹ್ಯಾಂಡ್ ಟೈಪಿಂಗ್, ಟೈಪಿಸ್ಟ್ ಆಗಿ ಹೋದೆ. ತಾವು ಓದಿದ್ದು ಯಾವ ಸ್ಕೂಲು? ಕಮಲಾ ನೆಹರು ಸ್ಕೂಲಲ್ಲಿ ಹೋಗಿದ್ದು. ಕಮಲಾ ನೆಹರು ಸೌತ್ ಎಂಡಲ್ಲಿ. ಸರ್ ನಾನು ಅಲ್ಲೇ ಓದಿದ್ದು. ನೀವು ಕಮಲಾ ನೆಹರಲ್ಲಿ? ಅಂದರೆ ನಾನು ತುಂಬ ಮುಂಚೆ ಭೇಟಿ ಸೌತ್ ಎಂಡಲ್ಲಿ ಇತ್ತು, ಮತ್ತು ಯಡಿಯೂರಲ್ಲಿ ಚೆನ್ನಾಗಿ ಜ್ಞಾಪಕ ಇದೆ ನಮಗೆಲ್ಲ. ನಾವು ಹೊರಗಡೆನೆ ಕೂತ್ಕೊಂಡು ಕ್ಲಾಸ್ ಆಗ್ತಾ ಇತ್ತು. ಅಲ್ಲಿಂದ ನಡ್ಕೊಂಡು ಬರ್ತಿದ್ದೆ. ಹೌದು, JP ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅದನ್ನೇ ನಮ್ಮ ಮಕ್ಕಳಿಗೆ ಹೇಳ್ತೀನಿ, ಸ್ಟ್ಯಾಮಿನಾ ಹೇಗೆ ಅಂತ ಕೇಳ್ತಾರೆ. ನಾವು ತುಂಬ ನಡೆದಿದ್ದೀವಿ ಚಿಕ್ಕಂದ್ರಲ್ಲಿ, ಒಳ್ಳೆ ಊಟ ಮಾಡಿದ್ದೀವಿ, ಅದು ಬೇರೆ ಹೇಳ್ತೀನಿ. ರಾಗಿ ಮುದ್ದೆ ತಿಂದು ಬೆಳೆದಿರೋರು, ಪ್ಲಸ್ ನಡೆದಿರೋದು ಜಾಸ್ತಿ, ವ್ಯಾಯಾಮ ಜಾಸ್ತಿ. ನಮ್ಮ ತಂದೆ ಕುಸ್ತಿಪಟ್ಟು, ಅದರಿಂದ ನಮ್ಮ ಕೈಲೆಲ್ಲ ಬಸ್ಕಿ ಓಡಿಸೋರು ಮನೇಲಿ. ಬಸ್ಕಿ ಪುಷಪ್ಸ್ ಎಲ್ಲ ಮಾಡಿಸೋರು. ಅದು ಇವಾಗೆಲ್ಲ ಅದು ಬೇರೆ ಪುಷಪ್ಸ್ ಅಂತ, ಅವಾಗ ಅದೊಂದು ಪೂರಕವಾಯಿತು ಡ್ಯಾನ್ಸ್ಗೆ ಒಂದು ಸ್ವಲ್ಪ ತುಂಬ ಮಾಡಿಸೋರು. ನಮ್ಮ ತಂದೆ ಮೈಸೂರು ಮಹಾರಾಜರ ಮುಂದೆ ಎಲ್ಲ ಕುಸ್ತಿ ಆಡಿದ್ದಾರೆ ಹೋಗಿ, ದಸರಾ ಟೈಮಲ್ಲಿ. ಈಗಲೂ ಇದೆ ನೋಡಿ, ಇವಾಗಲೂ ಇದೆ. ಸೊ ಅದೊಂದು. ಎಷ್ಟು ವರ್ಷ ಸರ್ ನೀವು ಸುಭದ್ರಾ ಅವ್ರ ಹತ್ರ ಕಲ್ತಿದ್ದು ಒಂದು ಅಂದಾಜು? ಸುಭದ್ರಾ ಅವ್ರ ಹತ್ರ ಬರೀ ಒಂದು 4 ವರ್ಷನೇ ಕಲ್ತಿದ್ದು. ಅವ್ರು ಆಮೇಲೆ ಶಿಫ್ಟ್ ಆಗಿಬಿಟ್ರು ಬೇರೆ ಊರಿಗೆ. ಅದಾದಮೇಲೆ ನಂತರ ನರ್ಮದಾ ಆಂಟಿ ಹತ್ರ, ಅವ್ರು ನಾವು ನಮ್ಮ ಗುರುಗಳನ್ನ ನರ್ಮದಾ ಆಂಟಿ ಅಂತ ಕರಿತೀವಿ. ಎಲ್ಲರೂ ಹಂಗೆ. ಆವಾಗಲೇ ಒಂದು ದೊಡ್ಡ ಇದಿತ್ತು, ಪ್ರತಿಯೊಬ್ಬರು ಗುರು ನರ್ಮದಾ ಹತ್ರ ಹೋಗ್ತಾ ಶಕುಂತಲಾ ನೃತ್ಯಾಲಯ, ಆಲ್ ರೋಡ್ಸ್ ಲೀಡ್ಸು ಶಕುಂತಲಾ ನೃತ್ಯಾಲಯ ಅಂತ ಶಂಕರ್ಪುರಮಲ್ಲಿ ದೊಡ್ಡ ಗುರುಗಳೆಲ್ಲ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ ನಮ್ಮ ನರ್ಮದಾ ಆಂಟಿ ಹತ್ರ. ಸೊ ಅವ್ರ ಹತ್ರ ಹೋದ್ಮೇಲೆ ಸಾಕಷ್ಟು ಕಲಿತೆ. ಆ್ಯಂಡ್ ಇಟ್ ವಾಸ್ ಅ ಬಿಗ್ ಬ್ಲೆಸ್ಸಿಂಗ್ಸ್ ನನಗೆ. ಒಂದೊಂದಾಗಿ ಕಲ್ತ್ಕೊಂಡು ಬಂದೆ. ಮಾಯದೀದಿ, ನಾವು ಮಾಯರಾವ್ ಅವ್ರನ್ನ ಮಾಯದೀದಿ, ಚಿತ್ರದೀದಿ ಅಂತ ಕರಿತೀವಿ. ಅವ್ರ ಹತ್ರ ಹೋಗಿ ಬ್ಯಾಲೆಗಳು ನೋಡ್ತಾ ಇನ್ನೂ ದೊಡ್ಡ ಒಂಥರ ಬೇರೆ ಬೇರೆ ಕಲೆಗಳು ನೋಡೋದಾಗಾಯಿತು. ಅವ್ರು ವರ್ಕ್ಶಾಪ್ಸ್ ಮಾಡಿಸ್ತಾಯಿದ್ರು, ಎಲ್ಲರನ್ನೂ ಕರ್ಕೊಂಬಂದು ಒಂದೊಂದೇ ಕಲಿತಾ ಹೋದೆ. ಎಷ್ಟೋ ಶೈಲಿಗಳಿದೆ ಡ್ಯಾನ್ಸು ಅಂತ. ನನಗೆ ಇನ್ನೊಂದು ಏನಂದರೆ ಸರ್, ನಾನು ಹಿಂಜರ್ದಿಲ್ಲ ಕೇಳೋದ್ರಲ್ಲಿ. ನನಗೆ ಗೊತ್ತಿಲ್ಲ ಅಂದರೆ ನೋ ಇನ್ಹಿಬಿಷನ್ಸ್. ನನಗಿದು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಅಂತ ನಾನು ಆ ಥರ ಕಲ್ತ್ಕೊಂಡಿರೋವಂಥದ್ದು. ನಾನು ಇವ್ರು ಕೇಳಬಾರ್ದು ಅಂತ ನಾನು ಯಾವತ್ತೂ ಹಿಂದಕ್ಕೆ ಹೋಗಿಲ್ಲ. ನನಗೇನೋ ಒಂಥರ ಎಲ್ಲ ಹೇಳ್ತಾರೆ, ಇನ್ಹಿಬಿಷನ್ಸ್ ಇದ್ರೆ ನನಗೆ ಇದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೇಳ್ಕೊಡಿ, ಇದು ಬರ್ತಾಯಿಲ್ಲ ನನಗೆ, ತಾಳಕ್ಕೆ ಬರ್ತಾಯಿಲ್ಲ, ನನಗೆ ಇದಾಗ ಗೊತ್ತಿಲ್ಲ, ಇದು ಸ್ವಲ್ಪ ಹೇಳ್ಕೊಳ್ತೀರಾ ಅಂತ ನಾನು ಕಲ್ತ್ಕೊಂಡು. ನನಗೆ ಅದರಲ್ಲಿ ಅವಮಾನ ಅನ್ನೋದು ಯಾವತ್ತೂ ಅನಿಸಿಲ್ಲ. ಕಲಿಯೋದು ಸರಿಯಾದ ದಾರಿ. ಇಲ್ಲಾಂದರೆ ನೀವು ತಿಳ್ಕೊಳ್ಳೋಕ್ಕೆ ಆಗಲ್ಲ. ಹೌದು, ಹಿಂದೆ ತೊಡಿದ್ರೆ ಕರೆಕ್ಟು, ತಿಳ್ಕೊಳ್ಳೋಕ್ಕೆ ಆಗಲ್ಲ. ಆ ಥರ ಕಲ್ತ್ಕೊಂಡು ಆಮೇಲೆ ಆಗಿನ ಕಾಲದಲ್ಲಿ ನಮ್ಮ ತಂದೆಗೆ ಇದು ಇಷ್ಟ ಇರಲಿಲ್ಲ ಡ್ಯಾನ್ಸ್ ಕಲಿಯೋದು. ತುಂಬ ಬೇಜಾರು ಮಾಡ್ಕೊಳ್ಳೋರು. ಇದು ಹೆಣ್ಮಕ್ಳು ಮಾಡೋದು, ನೀವು ಮಾಡಬಾರ್ದು, ನನಗೆ ಅವಮಾನ ಆಗುತ್ತೆ, ನೀನು ಅದು ಪೈಲ್ವಾನ್ ಮಗ ಆಗಿಬಿಟ್ಟು ಭರತನಾಟ್ಯ ಕಲಿತಿದ್ಯಾ ಅಂತ ಹೇಳೋರು. ಅವ್ರನ್ನ ಸಮಾಧಾನ ಮಾಡೋಕ್ಕೆ ಸ್ವಲ್ಪ ತುಂಬ ಕಷ್ಟ ಆಯಿತು. ಆಮೇಲೆ ಯಾವತ್ತೋ ಒಂದು ದಿವಸ ಅವ್ರಿಗೆ ರಿಯಲೈಸ್ ಆಯಿತು. ಆಮೇಲೆ ಬೈಯೋರು, ಸಿಕ್ಕಾಪಟ್ಟೆ ಬೈಯೋರು. ಅಂದರೆ ಪ್ರೋಗ್ರಾಮ್ ಹೋಗ್ತೀವಿ, ಕಲಿತಾ ಇದ್ದೀನಿ ನಾನು, ಬೇಕಾರೆಲ್ಲ ಬೈಯೋರು. ಆದರೆ ಬೈಗಳನ್ನೆಲ್ಲ ಯಾವತ್ತೂ ನನ್ನ ಮನಸ್ಸಿಗೆ ಹಾಕ್ಕೊಳ್ಳೇ ಇಲ್ಲ. ಆಶೀರ್ವಾದ ಅಂದ್ಕೊಂಡು. ಅಂದರೆ ನಮ್ಮ ಒಂದು ದುರಾದೃಷ್ಟ ಏನು ಅಂದರೆ, ನಮ್ಮ ತಾಯಿ ನನ್ನ ಡ್ಯಾನ್ಸ್ ನೋಡೇ ಇಲ್ಲ. ಅವರು ಒಂದು ಆಕ್ಸಿಡೆಂಟಲ್ಲಿ ತೀರೋದ್ರು. ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೊಟ್ಟೋದ್ರು ಅವರು. ಸುಭದ್ರಾ ಅವ್ರ ಜೊತೆ ಒಂದು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ 4th ಬ್ಲಾಕ್ ಗಣೇಶ ದೇವಸ್ಥಾನದಲ್ಲಿ, ಬ್ಲಾಕಲ್ಲಿ ನಾನು ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೆ ಆವಾಗ. ಸೊ ದಟ್ ಆ ಟೈಮ್ ನಮ್ಮ ತಾಯಿಯವ್ರಿಗೊಂದು ರೋಡ್ ಆಕ್ಸಿಡೆಂಟಲ್ಲಿ ತೀರೋದ್ರು. ಅದಾದಮೇಲೆ ಒಂದೂವರೆ ವರ್ಷ ಡ್ಯಾನ್ಸ್ ಬಿಟ್ಬಿಟ್ಟಿದ್ದೆ. ತಿರ್ಗಾ ನೆಕ್ಸ್ಟ್ ಇಯರ್ ನಾನು ಡ್ಯಾನ್ಸ್ ಮಾಡಿದ್ದೆ ಗಣೇಶ ಪೆಂಡಾಲಲ್ಲಿ. ನನ್ನ ವೆರಿ ಫಸ್ಟ್ ಪರ್ಫಾರ್ಮೆನ್ಸ್ ಮಾರನಹಳ್ಳಿ ಮೇನ್ ರೋಡ್ ಒಳಗಡೆ ಗಣೇಶ ಪೆಂಡಾಲಲ್ಲಿ ಡ್ಯಾನ್ಸ್ ಮಾಡಿ. ನಾನು ಅವ್ರಿಗೆ ಕೃತಜ್ಞತೆಗಳು ಯಾವಾಗಲೂ ಹೇಳ್ಕೊಳ್ತಾ ಇದ್ದೆ. ಬಿಕಾಸ್ ಎಲ್ಲ ನಮ್ಮ ಜನಾಂಗದವರೇ, ನಮ್ಮ ರಿಲೇಟಿವ್ಸು, ಅವರೆಲ್ಲ ಗಣೇಶ ಕೂಡಿಸ್ತಾಯಿದ್ರು ಫುಟ್ಪಾತ್ ಮೇಲೆ. ಸೊ ನಾನು ಪ್ರೋಗ್ರಾಮ್ ಕೊಟ್ಟರು. ಪ್ರೋಗ್ರಾಮ್ ಮಾಡೋಕ್ಕೆ ಆಸೆ, ಬಟ್ ಸ್ಟೇಜ್ ಮೇಲೆ ಹೋಗಿ ತುಂಬ ಭಯ. ಹೋಗಿದ ತಕ್ಷಣ ಹತ್ಕೊಂಡೇ ಹೋದೆ, ಪುಷ್ಪಾಂಜಲಿನ ಹತ್ಕೊಂಡೇ ಹೋಗ್ತಾಯಿದ್ದೀನಿ. ಆಮೇಲೆ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಕೂತಿದ್ರು, ಅವ್ರು ನೋಡಿ ಇನ್ನೂ ಒಳಗೆ ಬಂದುಬಿಡ್ತು. ಸಮ್ವೇರ್ ಐ ಮಿಸ್ಸಿಂಗ್, ನಮ್ಮ ತಾಯಿ ಇಲ್ಲ ಅಂದ್ಬಿಟ್ಟು. ಬಟ್ ಎಲ್ಲರೂ ನನ್ನ ಪ್ರೋತ್ಸಾಹಕ್ಕೆ ಬಂದರು. ನಾನು ಅಂದ್ಕೊಂಡೆ ನಮ್ಮ ಕಮ್ಯುನಿಟಿಯವರು ತುಂಬ
ದೇ ಆರ್ ಇನ್ ಟು ಡಿಫ್ರೆಂಟ್ ಫೀಲ್ಡ್, ಬಿಲ್ಡರ್ಸು, ಹೋಟೆಲರ್ಸು ಅಂತ ಬಿಸ್ನೆಸ್ ಎಲ್ಲ ಇದೆ. ನಾನೊಂದು ಆಡ್ ಪರ್ಸನ್ ಡಾನ್ಸ್ ಫೀಲ್ಡಲ್ಲಿ ಬಟ್ ಎಲ್ಲರೂ ಬಿಗಿನಿಂಗಲ್ಲಿ ಲಾಟ್ ಆಫ್ ಕ್ವೆಶನ್ಸ್ ಬಂತು, ಏನು ಡಾನ್ಸ್ ತೊಗೊಂಡಿದ್ಯಾ, ಹೇಗೆ ಜೀವನ ನಡೆಸ್ತೀಯಾ ಅಂತೆಲ್ಲ ಕೇಳೋಕ್ಕೆ. ನಂಗೆ ಆನ್ಸರೇ ಇಲ್ಲ ಕೊಡೋಕ್ಕೆ, ಬಿಕಾಸ್ ನನಗೆ ಗೊತ್ತಿಲ್ಲ ಹೇಗೆ ಏನು ಆನ್ಸರ್ ಮಾಡೋದು. ಮಾಡ್ತೀನಿ ಅಂತ ಅವ್ರಿಗೊಂದು ಸ್ಮೈಲ್ ಮಾಡಿಬಿಡ್ತಾ ಇದ್ದೆ. ಬಟ್ ಮೆನಿ ಟೈಮ್ಸ್ ಅದನ್ನು ಇವಾಗ ಅದೆಲ್ಲ ಇನ್ಸಲ್ಟ್ ಆಯಿತಾ ಅನಿಸ್ತಿರುತ್ತೆ. ಅವಾಗೆಲ್ಲ ನಂಗೆ ಅದು ಇನ್ಸಲ್ಟ್ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಆನ್ಸರ್ ಮಾಡಿಬಿಡ್ತಾ ಇಲ್ಲ, ಆನ್ಸರೇ ಮಾಡ್ತಾರೆ, ನಕ್ಕೊಂಡು ಹೊಟ್ಟೋಗ್ತಾ ಇದ್ದೆ. ಬಟ್ ಇವಾಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ಲೇಟರ್ ನಾನು ಸ್ವಲ್ಪ ಹೆಸರು ಮಾಡ್ತಾ ಇದ್ದಂಗೆ ಅವ್ರಿಗೆಲ್ಲ ಗೊತ್ತಾಯ್ತಿದ್ರಲ್ಲ ಏನೋ. ನಮ್ಮ ತಂದೆಗೂ ಹಾಗೆ ನಂದು ಒಂದೇ ಒಂದು ಸಣ್ಣದಾಗಿ ಒಂದು ಹೆಸರು ಬಂದಿತ್ತು, ನಂದು ಒಂದು ಪೇಪರ್ ಕೊನೆಯಲ್ಲಿ ಸತ್ಯನಾರಾಯಣ ರಾಜು ಅಂತ ತೋರಿಸಿದ್ರೆ ನಮ್ಮ ಅಪ್ಪನಿಗೆ ಏನು ಬರೀ ಹೆಸರು ತಾನೇ ಬಿಡು ಅಂತ ಇದ್ಬಿಟ್ಟು. ಬಟ್ ಏನಂದರೆ ಅವರು ಆ ಪೇಪರ್ನ ಮರ್ಚ್ಬಿಟ್ಟು ಹಿಂಗೆ ಕಂಕಲ್ ಕೈಯಲ್ಲಿ ಬರೋ ಇಲ್ಲಿ ನನ್ನ ಮಗನ ಹೆಸರೇ ಬಂದಿದೆ ಇಲ್ಲಿ ಅಂತ. ಆಮೇಲೆ ಫೋಟೋಸ್ ಬರೋಕ್ಕೆ ಶುರು ಆಯಿತು ಪೇಪರ್ನಲ್ಲಿ. ಅವ್ರಿಗೊಂಥರ ಏನೋ ಒಂದು ಭರವಸೆ ಬಂತು, ಏನೋ ಒಂದು ಮಾಡ್ತಾ ಇದ್ದಾನೆ ಅಂತ. ಸೊ ಅದನ್ನೆಲ್ಲ ಅವರೇ ನಾನು ನೋಡ್ತಾ ಇದ್ದೆ, ನಮ್ಮ ತಂದೆ ಏನು ಹೇಳ್ತಾರೆ ಪೇಪರ್ನೆಲ್ಲ ಮರ್ಚಿಟ್ಕೊಂಡು ತೋರಿಸೋರೆಲ್ಲ ಕರೆದು ಎಲ್ಲ ನಮ್ಮ ತೋಟದ ಕೆಲಸ ಬರೋರು ಅವ್ರಿಗೆ. ಆಮೇಲೆ ನಮ್ಮ ಮನೆ ಕಟ್ತಾಯಿದ್ವಿ, ಮೇಸ್ತ್ರಿಗೆ, ಕೂಲಿ ಆಳುಗಳಿಗೆಲ್ಲ ನೋಡಿ ನನ್ನ ಮಗನ ಫೋಟೋ ಬಂದಿದ್ದೆ. ಸೊ ಆಮೇಲೆ ಅವ್ರು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಬಟ್ ಒಂದು ಮಾತ್ರ ನಮ್ಮ ತಂದೆ ಯಾವಾಗಲೂ ಹೇಳೋರು, ಇದೇನೋ ಒಂದು ಡ್ಯಾನ್ಸ್ ಮಾಡ್ತಿದ್ಯಾ, ನಂಗೆ ಭಯ ಆಗುತ್ತೆ, ನಿನ್ನ ಜೀವನ ಏನು ಮಾಡ್ತೀಯಾ ಅಂತ. ಮದುವೆ ಮಾಡ್ಕೊ ಅಂದರು. ನಾನು ಮದುವೆ ಬೇಡ ಅಂದೆ. ಯಾಕೆಂದರೆ ನಾನು ಮದುವೆ ಮಾಡಿಕೊಂಡ್ರೆ ಆವಾಗ ಏನು ನಾನು ಅರ್ನಿಂಗೇ ಮಾಡ್ತಾಯಿಲ್ಲ ಮದುವೆ ವಯಸ್ಸಿನಲ್ಲಿ. ಇರೋ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ನಾನು ಮುಂಚೆ ಹೇಳ್ದಾಗ ನೋ ಇನಿಬಿಷನ್ಸ್, ನೋ ಫಿಯರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ನಾನು ಹೇಳಿದೆ, ಅಪ್ಪ ನಾನು ಅರ್ನೇ ಮಾಡ್ತಾಯಿಲ್ಲ, ನಾನು ಮದುವೆ ಮಾಡ್ಕೊಂಡು ಏನು ಮಾಡಲಿ ಅಂತೇಳಿ. ಇಲ್ಲಿ ನಾನು ಅರೇಂಜ್ ನಾನು ನಿನಗೆ ಸಂಪಾದನೆ ಮಾಡಿಕೊಡ್ತೀನಿ, ಅದೆಲ್ಲ ಬೇಡ, ನಾನೇ ಅರ್ನ್ ಮಾಡಬೇಕು, ನಾನು ಮದುವೆ ಮಾಡ್ಕೊಳ್ಬೇಕು, ಅಲ್ಲಿವರೆಗೂ ನಾನು ಮಾಡ್ಕೊಳ್ಳಲ್ಲ ಅಂತ. ಸೊ ಅವರು ಅದಕ್ಕೆ ಪಾಪ ಸುಮ್ಮನೆ ಆಗಿಬಿಟ್ರು. ಆಮೇಲೆ ಮುಂಜಿ ಮಾಡಿದ್ರು. ನಾನು ಮುಂಜಿ ಮಾಡಿಬಿಟ್ಟು ಸಾಕು, ಮದುವೆ ಬೇಡ ಅಂತ. ಬಟ್ ಒಂದು ಮಾತ್ರ ಹೇಳಿದ್ರು, ಪಾಪ ನಿನ್ನನ್ನು ನೀನು ನೋಡ್ಕೊಳ್ಬೇಕು, ನೀನು ಯಾರ ಮೇಲೂ ಡಿಪೆಂಡ್ ಆಗಬೇಡ, ನಿನ್ನನ್ನು ಯಾರು ದೇ ಶುಡ್ ನಾಟ್ ಲುಕ್ ಯು ಡೌನ್, ಬಿಕಾಸ್ ನೀನು ಡಾನ್ಸರ್ ಅಂದ್ಬಿಟ್ಟು ಯಾರು ನೀನು ಕೀಳಾಗಿ ಮಾತಾಡಬಾರ್ದು. ಇದರಿಂದ ನೀನು ಒಳ್ಳೆಯ ಹೆಸರು ಮಾಡ್ತಾ ಹೋಗಬೇಕು, ಎಷ್ಟಾಗುತ್ತೋ ಅಷ್ಟು ಸಂಪಾದನೆನೂ ಮಾಡಬೇಕು ಅದ್ರ ಜೊತೆಗೆ ಅಂತ ಹೇಳಿದ್ರು. ಅದಕ್ಕೆ ಆ ಸಂಪಾದನೆ ಅನ್ನೋದಕ್ಕೆ ದುಡ್ಡು ಕ್ವೆಶನ್ನು, ಎಲ್ಲಿಂದ ಸಂಪಾದನೆ ಮಾಡಿ, ಹೇಗೆ ಸಂಪಾದನೆ ಮಾಡಿ ಡಾನ್ಸ್ ಫೀಲ್ಡಲ್ಲಿ ಅಂತ. ಆಲ್ ಐ ನೋ ಇಸ್ ಹೋಗೋದು, ಡ್ಯಾನ್ಸ್ ಮಾಡೋದು, ಕಲಿಯೋದು, ಪ್ಲಸ್ ಪ್ರೋಗ್ರಾಮ್ ಮಾಡೋದು, ಬರೋದು. ನಮ್ಮ ತಂದೆ ಹತ್ರನೇ ಬಸ್ ಚಾರ್ಜು ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ, ಕೊಡೋದು ಎಷ್ಟೋ ವರ್ಷ. ಇವಾಗೆಲ್ಲ ನೆನೆಸ್ಕೊಂಡ್ರೆ ಒಂದು ಸತಿ ದುಃಖನೂ ಆಗುತ್ತೆ, ಒಂಥರ ಸಂತೋಷನೂ ಆಗುತ್ತೆ, ಏನೋ ಕೊಟ್ಟರು ಅಂದರೆ ನಿಮ್ಮ ಒಂದು ಉತ್ತುಂಗ ಏರೋವರೆಗೂ ಅವರು ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ನಾನು ನರ್ಮದಾ ಆಂಟಿ ಹತ್ರ ಸೇರ್ಕೊಂಡ್ಮೇಲೆ ನಾನು ರಂಗಪ್ರವೇಶ ಮಾಡಿದೆ. ಅಂದರೆ ರಂಗಪ್ರವೇಶ ಅಂತ ಹೇಳಿಲ್ಲ, ನಾಟ್ಯ ಸಂಧ್ಯಾ ಅಂತ ಇವರು ಆಚಾರ್ಯ ಪ್ರಭಾತ್ ರಾಘವೇಂದ್ರ ಅವರೇ ಹೆಸರು ಕೊಟ್ಟರು ನನಗೆ ಅದನ್ನು. ಸೊ ಯವನಿಕಾಲ್ ಮಾಡಿದೆ ಅದನ್ನು. ಚಿಕ್ಕದಾಗಿ ಮಾಡೋಣ ಆಂಟಿ, ನನಗೆ ಅರಂಗೇಟ್ರಮ್ ಅಂತೆಲ್ಲ ಬೇಡ, ಈ ಥರ ಒಂದು ಸ್ಮಾಲ್ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ಮಾಡಿದಾಗ ನಮ್ಮ ಅಪ್ಪನಿಗೆ ಹೇಳಿದೆ, ನೀವು ಬರಬೇಡ ಪ್ರೋಗ್ರಾಮ್ಗೆ ಅಂತ. ನೋಡಿದ್ರೆ ನಮ್ಮಪ್ಪ ಅವರು ಮಾರುತಿ ವ್ಯಾನ್ ಇದೆ, ಓಮ್ನಿ, ಅದರಲ್ಲಿ ಮೇಸ್ತ್ರಿನ ಆಮೇಲೆ ಕೆಲಸ ಮಾಡೋರ್ನೆಲ್ಲನೂ 6-7 ಜನ ಫುಲ್ ತುಂಬಿಸ್ಕೊಂಡು ಕಾರಲ್ಲಿ ಕರ್ಕೊಂಬಿಟ್ಟೆ. ನಾನು ಈಗ ಪುಷ್ಪಾಂಜಲಿ ಎಂಟಾದರೆ ನಮ್ಮಪ್ಪ ಕೂತ್ಬಿಟ್ಟಿದ್ದಾರೆ. ಅಲ್ಲಿವರೆಗೂ ನಮ್ಮಪ್ಪ ಬಂದರೆ ಗೊತ್ತೇ ಇಲ್ಲ. ನನಗೆ ಡಾನ್ಸ್ ಮೇಲೆ ಭಯನೇ ಇರಲಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಅವ್ರು ನೋಡಿದ ತಕ್ಷಣ ಕೈ ಕಾಲ ನಡ್ಕೊಂಡು ಶುರು ಆಗುತ್ತೆ. ನಾನು ಹೆಂಗೋ ಮಾಡಿಬಿಟ್ಟು ಗ್ರೀನ್ ರೂಮಲ್ಲಿ ಬಂದು, ನಮ್ಮಪ್ಪ ಯಾಕಾದ್ರು ಬಂದು ಕಳಿಸ್ಬಿಡಿ ಮನೆ ಅಂತ. ಆಮೇಲೆ ಆ ಪ್ರೋಗ್ರಾಮ್ ಆದಮೇಲೆ ಈ ಹ್ಯಾಡ್ ತುಂಬ ಜನ, ಯವನಿಕ ಒಂದು ಚಿಕ್ಕ ಸಭಾಂಗಣ, ಆವಾಗಿನ ಕಾಲದಲ್ಲಿ ತುಂಬ ಹೋಗ್ಬಿಟ್ಟು ಜನ ಫುಲ್ ಆಗಿ. ಅದು ಯೂನಿಕ್ ಅಂದರೆ ಆ ಥರ ಆಡಿಟೋರಿಯಂ ಮುಂಚೆ ಇದ್ದಿರಲಿಲ್ಲ, ರೌಂಡ್ ಆಗಿ ಒಂದು ಗ್ರೀಕ್ ಏನೋ ಥರ ಮಾಡಿದ್ರು. ಬಟ್ ಐ ಡೋಂಟ್ ಥಿಂಕ್ ಚೆನ್ನಾಗಿದೆಯಲ್ಲ. ಆಮೇಲೆ ಎಲ್ಲರಿಗೂ ಎಲ್ಲ ಕಾಣೋದು. ಹೌದು. ಸೊ ಆವಾಗಿನ ಟೈಮ್ನಲ್ಲೇ ಓವರ್ಫ್ಲೋ ಆಗಿ ಜನಗಳು ಬಂದಿದ್ದು ಅದೊಂದು ದೊಡ್ಡ ಮಾತಾಗಿತ್ತು. ನಾವೆಲ್ಲ ಸೀಟಿಲ್ದ್ರೆ ಹೋದ್ವಿ, ನಮ್ಮನ್ನು ಕರೆದುಬಿಟ್ಟು ಅಂತ. ಆವಾಗ ನಮ್ಮ ತಂದೆ ಏನೋ ಖುಷಿ ಆಯಿತು. ನಮ್ಮ ತಂದೆ ಆವತ್ತೇ ನಮ್ಮ ಗುರುಗಳು ನರ್ಮದಾ ಆಂಟಿ ಹತ್ರ ಮಾತಾಡಿದ್ದು ಪ್ರೋಗ್ರಾಮ್ನಲ್ಲಿ. ನೋಡಿ ನಿಮ್ಮ ಮಗ ಹೇಗೆ ಮಾಡಿಬಿಟ್ಟಾರೆ, ನಾನು ಮಾಡ್ತೀನಿ ಬಿಡಮ್ಮ ಅಂತಾರೆ ನಮ್ಮಪ್ಪ. ನಮ್ಮ ತಂದೆ ಸ್ವಲ್ಪ ಮಾತಲ್ಲಿ ಆ ಥರ ಇಲ್ಲ, ಏನೋ ನಿಮ್ಮಪ್ಪ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ರು. ನಾನೆಲ್ಲ ಆಂಟಿ ನಮ್ಮಪ್ಪನ ಜಾಸ್ತಿ ಮಾತಾಡಿಸ್ಬೇಡಿ, ಬೇರೆ ಎಲ್ಲ ಶುರು ಮಾಡಿಬಿಡ್ತಾರೆ ಅಂತ. ಸೊ ಹಾಗೆ ನಮ್ಮ
ಶುರು ಆಯಿತು. ಆ್ಯಂಡ್ ಅದೇ ಮಾಯಾದೀದಿ ಅವ್ರ ಜೊತೆ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ ಇಲ್ಲೇ ಇಂಡಿಯಾನಲ್ಲೇ. ನಂತರ ಅವರು ನನ್ನ ಅಮೇರಿಕಾಗೆ ಕರ್ಕೊಂಡೋದ್ರು ಫಸ್ಟ್ ಟೈಮ್ ಮಾಯಾದೀದಿ ಅವರು. 90s ಹಾಗೆ 94ನಲ್ಲಿ ನಮ್ಮದು ಫಸ್ಟ್ ಅಮೇರಿಕಾ ಟ್ರಿಪ್ ಅವರೇ ಕರ್ಕೊಂಡು ಹೋಗಿದ್ದು. ಅದಕ್ಕೆ ಮುಂಚೆ 93ನಲ್ಲಿ ಚಿತ್ರಲೇಖಾ ಬೋಳರ್ ಅಂತ ಲಂಡನ್ಗೆ ಕರೆಸಿದ್ರು. ಗೊತ್ತು, ನಾನು ಹೋಗಿದ್ದೀನಿ. ಹೌದೇ. ಸೊ ಅದೆಲ್ಲ ನೋಡಿ ನಮ್ಮ ತಂದೆಗೆ ಸ್ವಲ್ಪ ಒಂಥರ ಭರವಸೆ ಬಂತು, ನನ್ನ ಮಗ ಏನೋ ಮಾಡ್ತಾನೆ ಅಂತ. ಬಟ್ ನೀವು ನಂಬಲ್ಲ, ಅವರು ಇನ್ನೊಂದು 2 ಡೇಸಲ್ಲಿ ತೀರೋಗ್ತಾರೆ ಅಂದಾಗ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ನೀನು ಜಾಗ್ರತೆಯಾಗಿ ನೋಡ್ಕೊ, ಯಾರು ಡಿಪೆಂಡ್ ಆಗಿರಬೇಡ ಯಾರು ಅದು ಪಾಪ ಹೇಳಿ ಅದನ್ನು ಹುಷಾರಾಗಿರು ಅಂತ ಹೇಳೋರು ಯಾವಾಗಲೂ. ಹುಷಾರಾಗಿರು, ನೀನು ನೋಡ್ಕೊ ಅಂತ. ಸೊ ಡ್ಯಾನ್ಸ್ ಫೀಲ್ಡ್ ನಂಗೆ ತುಂಬ ಖುಷಿ ಕೊಡ್ತು. ಬಟ್ ನಾನು ಯಾವುದಕ್ಕೂ ಬೇರೆ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋನಲ್ಲ, ಇವೆಲ್ಲೂ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಈ ಫೀಲ್ಡ್ ಇರೋದೇ ಎನಿ ಫೀಲ್ಡ್ ಈಸ್ ವಿ ಹ್ಯಾವ್ ಎನಿ ಅಂತ ಆ ಥರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಎಲ್ಲರೂ ಕೇಳಬೇಕು, ಹೋಗ್ತಾ ಇರಬೇಕು ಮುಂದಕ್ಕೆ ಅಷ್ಟೇ. ಅದನ್ನು ತಲೆಗೆ ಹಚ್ಕೊಂಡ್ರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ. ಸೊ ಆರ್ಟಲ್ಲಿ ಹೌದು, ತಲೆಗೆ ಹಚ್ಕೋಬೇಕು ಅಂದರೆ ಕೊಬ್ಬರಿ ಎಣ್ಣೆ ಮಾತ್ರ, ಬೇರೆ ಎಲ್ಲ ಹಚ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಅಂದರೆ ನಿಮ್ಮ ಬೆಳವಣಿಗೆ ಒಂದು ರೀತಿಯಲ್ಲಿ ಸೀದಾ ಗ್ರಾಫಿಂಗ್ ಹೋಗದೆ ಎಲ್ಲ ಕಷ್ಟಗಳನ್ನು ನೋಡಿಕೊಂಡು ನೀವು ಸುಭದ್ರ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ಸರ್. ಯಾಕೆಂದರೆ ಆ ಕಾಲದಲ್ಲಿ ಮೇಲ್ ಡ್ಯಾನ್ಸರ್ಸ್ ಅಂದರೆ ತುಂಬ ಹಿಂದೆ ಹೋದರೆ US ಕೃಷ್ಣರಾವ್ ಇದ್ರು, ಮತ್ತು ಇಲ್ಲಿ ಒಂದಷ್ಟು ಜನ ಎಲ್ಲ ಇದ್ದರು. ಅದು ಬಿಟ್ಟರೆ ಅಲ್ಲಿ ಕ್ಲಾಸಲ್ಲಿ ಇದ್ರಾ ಯಾರಾದರೂ? ಹೌದು, ನಾನು ಕ್ಲಾಸ್ಗೆ ಹೋದಾಗ ನನ್ನ ಕ್ಲಾಸಲ್ಲಿ ಬೇರೆ ಒಂದಿಬ್ಬರು ಹುಡುಗರು ಇದ್ದರು ನಾನು ಹೋದಾಗ. ಅವರೆಲ್ಲ ಇವಾಗ ಮಾಡಲ್ಲ, ಡ್ಯಾನ್ಸ್ ಬಿಟ್ಬಿಟ್ರು ಅವರೆಲ್ಲ. ನಾನೊಬ್ಬನೇ ಮೇಲ್ ಡ್ಯಾನ್ಸರಲ್ಲಿ ಸುಭದ್ರಾ ಕ್ಲಾಸಿಂದ ಆ್ಯಸ್ ಎ ಡ್ಯಾನ್ಸರ್ ಅಂತ ಹೊರಗಡೆ ಬಂದಿದ್ದು. ನರ್ಮದಾ ಆಂಟಿ ಕ್ಲಾಸ್ಗೆ ಹೋದಾಗ ತುಂಬ ಜನ ಇದ್ರು, ಪ್ರವೀಣ್ ಅವರಿದ್ದರು, ಶ್ರೀಧರ್ ಇದ್ದರು, ಎಲ್ಲ ಇದ್ದರು ತುಂಬ ಜನ. ಅದಕ್ಕಿಂತ ಮುಂಚೆ ನಾನು ಇನ್ಸ್ಪೈರ್ ಆಗಿದ್ದು KS ರಾಮು ಅವ್ರ ಡ್ಯಾನ್ಸ್ ನೋಡಿ. KS ರಾಮು ಅವರು, ರಾಧಾ ಶ್ರೀಧರ್ ಅವರ ಸ್ಟೂಡೆಂಟು, ಸೀನಿಯರ್ ಮೋಸ್ಟ್ ಸ್ಟೂಡೆಂಟು. ಅವರು ಡ್ಯಾನ್ಸ್ ತುಂಬ ಸರಿ ನೋಡಿದ್ದೀನಿ. ಅದಕ್ಕೂ ಅದೇ ಟೈಮ್ನಲ್ಲಿ ಸುನೀಲ್ ಶಂಭು ಅಂತ ಒಬ್ಬರು ಡ್ಯಾನ್ಸರ್ ಇದ್ದರು. ಹಿ ವಾಸ್ ಎ ವಂಡರ್ಫುಲ್ ಡ್ಯಾನ್ಸರ್. ಅವನು ಹಿ ವಾಸ್ ಆಲ್ಸೋ ಮೈ ರೋಲ್ ಮಾಡೆಲ್ ಆ್ಯಕ್ಚುಲಿ. ಸುಮಾರು ಜನ ಮಾಡೋರಲ್ಲ ಅವಾಗ. ಕಾಮತ್ ಅವರು, ಆಮೇಲೆ US ಕೃಷ್ಣರಾವು ಅಫ್ಕೋರ್ಸ್ ದಂಪತಿಗಳು ಮಾಡೋರು. ನಮ್ಮಲ್ಲಿ ಬಹುಶಃ ಯಾರು ಇದ್ದಿರ್ಲಿಲ್ವೇನೋ. ಹೌದೌದು, ಆಮೇಲಿಂದ ಒಂದಷ್ಟು ಜನ ಎಲ್ಲ ಇದ್ದಾರೆ. ಸುನೀಲ್ ಶಂಭು ಅಫ್ಕೋರ್ಸ್ ಅವ್ನು ಕೂಚುಪುಡಿ ಮಾಡ್ತಾ ಇದ್ದ, ಭರತನಾಟ್ಯಂ, ಕಥಕ್ ಎಲ್ಲ ತುಂಬ ಒಳ್ಳೆ ಡ್ಯಾನ್ಸರು. ಬಟ್ ಏನೋ ಅನಿವಾರ್ಯ ಅವ್ರು ಕಂಟಿನ್ಯೂ ಮಾಡಿಲ್ಲ ಅಷ್ಟೇ. ಅಂದರೆ ಮಾಯಾದೀದಿ ಅವ್ರ ಹತ್ರ ಕಥಕ್ ಕಲ್ತ್ಕೊಂಡ್ರು, ಸುನಂದಾ ದೇವಿ ಹತ್ರ ಕೂಚುಪುಡಿ ಕಲಿತು ಎಲ್ಲ ಮಾಡಿದ್ದಾರೆ. ಒಳ್ಳೆ ಡ್ಯಾನ್ಸರ್ ಅವರು ಆತ. ಆ್ಯಂಡ್ ಅದೇ ರಾಮು ಅವ್ರನ್ನ ತುಂಬ ಸರಿ ನೋಡೋದು. ಈ ವಾಸ್ ಎ ವಂಡರ್ಫುಲ್ ಡ್ಯಾನ್ಸರ್ KS ರಾಮು ಅವರು, ರಾಧಾ ಶ್ರೀಧರ್. ಇನ್ಫ್ಯಾಕ್ಟ್ ಆಗಿನ ಕಾಲದಲ್ಲಿ ರಾಧಾ ಶ್ರೀಧರ್, ರಾಧಾ ಆಂಟಿ ಅಂತೀನಿ, ಅವ್ರಿಗೂ ಅವ್ರ ಹತ್ರ ತುಂಬ ಜನ ಮೇಲ್ ಡ್ಯಾನ್ಸರ್ಸ್ ಇದ್ದರು. ತುಂಬ ಚೆನ್ನಾಗಿ ಮಾಡೋರು ಎಲ್ಲರೂ. ಅಂದರೆ ಸೊ ದೇರ್ ಆಲ್ ಮೈ ರೋಲ್ ಮಾಡೆಲ್ಸ್. ಆಗಿನ ಕಾಲಕ್ಕೆ ಅವರು ನಮ್ಮ ಪ್ರಕಾಶ್ ನಾಯ್ಡು, ಹೌದು, ಪ್ರಕಾಶ್, ಅಶೋಕ್ ಇದ್ರು, ಅಶೋಕ ಮತ್ತು ಪಾಷಾ, ಸುಮಾರು ಜನ. ಆ್ಯಂಡ್ ದೇವರ್ ಆಲ್ ಕಮಿಂಗ್ ಟು ಇಲ್ಲಿ ಮಾಯಾದೀದಿ. ಎಲ್ಲರೂ ಮಾಯಾದೀದಿ. ಇನ್ಫ್ಯಾಕ್ಟ್ ಚಿತ್ರಾ ದೀದಿ ಅವರ ಕೊರಿಯೋಗ್ರಫಿ ಎಕ್ಸಾಮ್ ನಾನೇ ನುಡಿಸಿದ್ದು. ನಿಮ್ಮನ್ನು ಕಂಡ್ರೆ ಭಯ ಆಗ್ತಾ ಇತ್ತು. ನೀವು ಬಂದು ಮೃದಂಗ ನುಡಿಸ್ತಿದ್ರೆ ನಮಗೆಲ್ಲ ಭಯ ಆಗ್ತಾ ಇತ್ತು. ಏನು ಅಂದರೆ ನಾನು ನೋಡಿದ ಪ್ರಕಾರ ಅದಂತ ಹೊಸ ಲೋಕ ತೆಕ್ಕೊಂಡಂಗೆ ಆಯ್ತೇನೋ ಅದು. ಇವಾಗ ಪ್ರಭಾತ್ ಅವರು ಸುಮಾರು ಬ್ಯಾಲೆಗಳು ಎಲ್ಲ ಮಾಡ್ತಿದ್ರು, ಬಟ್ ಅದು ಬೇರೆ. ಇದು ಸ್ಟೇಜಲ್ಲಿ ಒಂಥರ ಗ್ರೂಪ್ ಆಗಿ ಮಾಡೋದು. ಆಮೇಲೆ ಶಿ ವಾಸ್ ವೆರಿ ಅಂದರೆ ಶೂಡ್, ಏನು ಬೇಕು ಏನು ಎಲ್ಲ ಲೆಕ್ಕ ಹಾಕ್ಕೊಂಡು ಬಂದು ಬರ್ಸ್ಕೊಂಡು. ನಾವು ಎಲ್ಲ ಸುಮಾರು ಬರ್ಕೊಂಡಿದ್ದಿದ್ವಿ. ಚಕ್ರದಾರು ಅದು ಇದೆಲ್ಲ ಸ್ವಲ್ಪ ಕಷ್ಟ, ಚಕ್ಕರ್ ಹೊಡಿತಾರಲ್ಲ ಅದೆಲ್ಲ ಸುಮಾರು ಮಾಡೋರು. ಅಂತ ನೀವು ಅದರಿಂದ ತುಂಬ ಬೆನಿಫಿಟ್ ಆಗಿರುತ್ತೆ. ಹೌದು, ಖಂಡಿತ ಬೆನಿಫಿಟ್ ಆಯಿತು. ಅಂದರೆ ಗ್ರೂಪ್ ಪ್ರೊಡಕ್ಷನ್ಸ್ ಅನ್ನೋದೇ ಒಂದು ಇದಾಗಿ ಬಂತು ಅವಾಗ. ಚೆನ್ನಾಗಿರ್ತಾ ಇತ್ತು. ಮಾಯಾದೀದಿ ಅವ್ರ ಕೊರಿಯೋಗ್ರಫಿನೇ ತುಂಬ ಚೆನ್ನಾಗಿತ್ತು. ಹೌದು, ಅವ್ರದ್ದೊಂದು ವಿಭಿನ್ನವಾಗಿರ್ತಾ ಇತ್ತು ಕೊರಿಯೋಗ್ರಫಿ. ಅದ್ರಲ್ಲಿ ಮಾಡೋದೇ ಒಂದು ದೊಡ್ಡ ಅವಕಾಶ. ಅವರು ತಿಹಾಯಿ ಹೇಳ್ತಿದ್ದಾಗ್ಲೇ ಅವರೇ ಸುಮ್ಮನೆ ಹಿಂಗಂದ್ರೆ ಗೊತ್ತಾಗ್ಬಿಡೋದು ನಮಗೆ ಎಕ್ಸ್ಪ್ರೆಷನ್. ಅವರು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಕಥಕ್ಕಲ್ಲಿ ಅಭಿನಯ ಅಂದರೆ ಮಾಯಾದೀದಿ ವಾಸ್ ಎಕ್ಸ್ಪರ್ಟ್ ಆ್ಯಕ್ಚುಲಿ. ಮಾಯಾದೀದಿ ಅವ್ರ ಅಭಿನಯನೇ ಒಂದು ದೊಡ್ಡ. ಅಲ್ಲ, ನನಗೆ ಅಷ್ಟು ಭರತನಾಟ್ಯದವರಿದ್ದರು, ಬಟ್ ಬೆಂಗಳೂರಿನಲ್ಲಿ ಆ ಕಥಕ್ ಅನ್ನೋ ಒಂದು ಕ್ರೇಜ್ ಬಂದಿದ್ದೆ ಮಾಯಾದೀದಿಯಿಂದಾನೆ. ಹೌದು, ಇದ್ರೋ ಏನೋ ಮುಂಚೆ ಗೊತ್ತಿಲ್ಲ ನಮಗೆ ಅಲ್ವಾ. ಅಷ್ಟು ಒಂದು ಸ್ಕೂಲೇ ತೆಗೆದು, ಕೊರಿಯೋಗ್ರಫಿ ಸ್ಕೂಲ್ ತೆಗೆದು
ಅದಕ್ಕೊಂದು ರೂಪ ಕೊಟ್ಟರು ಅನ್ಬೋದು. ಕೊರಿಯೋಗ್ರಫಿ ಸ್ಕೂಲ್ ಅನ್ನೋದು ಮಾಡಿದ್ದೇ ಒಂದು ಮಾಯದಿದಿ ಅವರೇ. ಈ ಭಾರತದಲ್ಲಿ ಆ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಅವರೇ ಮಾಡಿದ್ದು. ಪ್ಲಸ್ ನಾನು ಪ್ರಭಾತ್ ಕಲಾವಿದರಲ್ಲೂ ಹೋಗಿ ಡ್ಯಾನ್ಸ್ ಮಾಡಿ, ಅದೊಂದು ಡಿಸ್ನಿ ಲ್ಯಾಂಡ್ ಥರನೇ. ಹೌದು, ನಾನು ಯಾವಲೇ ನಮ್ಮ ದೇಶಕ್ಕೆ ಅವ್ರದ್ದು ಸಿಂಡ್ರೆಲಾ ಇರ್ಬೋದು ಅಥವಾ ಬೇರೆ ಇನ್ನೆಷ್ಟೊಂದು ಇದ್ರೂ ಹಿಂದೆಯಿಂದ ಹೌದು ಧರ್ಮಭೂಮಿ ಅಂತ ನಮ್ಮ ತಾತ ಹೇಳೋರು, ಆನೂರು ಸೂರ್ಯ ಅವ್ರ ಚಿಕ್ಕ ತಾತ, ಅದೆಲ್ಲ ತುಂಬ ಕಲರ್ಫುಲ್ ಆಗಿರೋದು. ಸೊ ಅಲ್ಲಿಂದ ನೀವು ನಿಮ್ಮ ಜರ್ನಿ ಒಂದು 94 ಅಂದರೆ ಆಲ್ಮೋಸ್ಟ್ 7-8 ಇಯರ್ಸಲ್ಲೇ ಯು ಆರ್ ಏಬಲ್ ಟು ಪರ್ಫಾರ್ಮ್ ಸೋಲೋ. ಕರೆಕ್ಟ್, ಸೋಲೋ ಪರ್ಫಾರ್ಮೆನ್ಸ್. ಅರಂಗೇಟ್ರಮ್ ಅಂತಲ್ಲ, ನೀವೊಂದು ಮಾಡಿದ್ರಿ. ಹೌದೌದು. ನೀವು ಎದುರಿಸಿದಂಥ ಕಷ್ಟ ಅಂತ ನಾನು ಕೇಳ್ತಾ ಇಲ್ಲ, ಆದರೆ ಈಗ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಿಕ್ಕಿದವ್ರ ಪತ್ರಿಕೆ ನಿಮ್ಮ ತಂದೆಯವರೇನೋ ಸ್ವಲ್ಪ ಯಾವಾಗಲೂ ಇದು ಮಾಡೋರು, ಜೊತೆಯಲ್ಲಿ ನಿಮ್ಮ ಅಣ್ಣ ತಂಗಿ ತಮ್ಮಂದರು. ನಾವು ಒಟ್ಟು 7 ಜನ ಮಕ್ಕಳು ಅಂತ ತಾಯಿಗೆ. 4 ಜನ ಸಿಸ್ಟರ್ಸ್, ನಾವು 3 ಬ್ರದರ್ಸು. ಬಟ್ ಯಾರೂ ಏನೂ ಹೇಳಲಿಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಇನಿಷಿಯಲಿ ಅವ್ರಿಗೇನು ಗೊತ್ತಿಲ್ಲ ನಾನೇನು ಮಾಡ್ತಾಯಿದ್ದೀನಿ ಅಂತ, ಬಿಕಾಸ್ ಅವ್ರ ಫ್ಯಾಮಿಲಿಗಳಲ್ಲಿ ಬ್ಯುಸಿಯಾಗಿತ್ತು. ಸೊ ಇವಾಗ ಹೋಗ್ತಾ ಆಮೇಲೆ ಇವಾಗ ಪ್ರೋತ್ಸಾಹ ಮಾಡಿದ್ದೇ ನನ್ನ ಅಕ್ಕಂದರು ಅಣ್ಣಂದರು. ಅವರಿಲ್ಲ ಅಂದರೆ ನಾನು ಡ್ಯಾನ್ಸ್ ಮುಂದಕ್ಕೆ ಬರಲ್ಲ. ಈಗ ನಾನು ನೋಡ್ತೀನಿ ಮನೇಲಾಗಲಿ ಇದಾಗಲಿ ಎಲ್ಲರೂ ಎಲ್ಲ ಆ್ಯಕ್ಟಿವಿಟೀಸ್ಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ನನಗೆ. ಫೈನಾನ್ಷಿಯಲಿ ಆಲ್ಸೋ. ನಾವು ಫೆಸ್ಟಿವಲ್ ಮಾಡಬೇಕಾದ್ರೆ ಸಂಸ್ಕೃತಿ ಅಂತ ಸಂಸ್ಥೆ ಶುರು ಮಾಡಿದೆ. ಆ ಸಂಸ್ಕೃತಿ ಅಂತ ಹೆಸರು ಕೊಟ್ಟಿದ್ದು ರಾಘವೇಂದ್ರ ಆ್ಯಂಡ್ ಶಕುಂತಲಾ ಅವರೇ. ಫೆಸ್ಟಿವಲ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ, ಅದ್ರ ಕಷ್ಟ ಗೊತ್ತಾಗ್ತಾಯಿತ್ತು. ಹೋಗಿ ಸಾಲ ಮಾಡಿ ಫೆಸ್ಟಿವಲ್ ಮಾಡಿ ಕೈ ಸುಟ್ಕೊಂಡಿದ್ದೀವಿ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಮಾಡ್ತಾ ಇದ್ದೀರಾ ಇನ್ನು. ಸೊ ಇನ್ಷಿಯಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಈ ಫೀಲ್ಡಲ್ಲಿ ಹೇಗಿರಬೇಕು. ಬಟ್ ನಮಗೆ ಈ ಅಪ್ಲೈ ಮಾಡಿಬಿಟ್ಟು ಪ್ರೋಗ್ರಾಮ್ ತೊಗೊಳೋದೆಲ್ಲ ಗೊತ್ತಿರಲಿಲ್ಲ ಅವಾಗ. ಆಮೇಲೆ ಯಾರು ನಮ್ಮನ್ನು ಆ ಥರ ಒಂದು ಪುಷ್ ಮಾಡೋರಿಲ್ಲ. ನೋ ಗಾಡ್ ಫಾದರ್ ಗಾಡ್ ಮದರ್. ನಾವು ಹೋಗೋದು, ಕಲಿಯೋದು, ಬರೋದು, ಡ್ಯಾನ್ಸ್ ಕ್ಲಾಸಲ್ಲಿ ಪ್ರೋಗ್ರಾಮ್ ಇದ್ರೆ ಮಾಡ್ತಾಯಿದ್ವಿ. ನಿಮ್ಮ ಫ್ಯಾಮಿಲಿಲಿ ಐ ಥಿಂಕ್ ಓಮ್ ಪ್ರಥಮ ನೀವು ಅದಕ್ಕೆ. ಹೌದು, ಆರ್ಟ್ ಫೀಲ್ಡ್ ಹೌದು. ಸೊ ಅನ್ನೋನ್ ಟೆರಿಟರಿ. ಹೌದೌದು. ಸೊ ನನಗೆ ಪ್ರೋತ್ಸಾಹ ಬಂದಿದ್ದೆ ನನ್ನ ಒಡಹುಟ್ಟದವರು. ಇಲ್ಲ ಅಂದರೆ ನಾನು ಇಲ್ಲ, ತುಂಬ ಇಂಪಾರ್ಟೆಂಟ್ ಸರ್ ಮನೇಲಿ. ಅಂದರೆ ಅಟ್ಲೀಸ್ಟ್ ವಿರೋಧ ಅಲ್ಲ, ಏನು ಪರವಾಗಿಲ್ಲಪ್ಪ ನೀನು ನೋಡ್ಕೋ ಅನ್ನೋಂತಾದರೂ ಒಂದು ಮಟ್ಟಕ್ಕಿದ್ರೆ. ಹೌದು. ನನಗೆ ಇನ್ಫ್ಯಾಕ್ಟ್ ನಮ್ಮ ತಾಯಿ ಒಡ ಹುಟ್ಟಿದವ್ರು, ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಅವರು ಪ್ರೋತ್ಸಾಹ ಮಾಡಿದ್ರು ಆವಾಗಲೇ ನನಗೆ. ನೀನೇನೋ ಡ್ಯಾನ್ಸ್ ಮಾಡ್ತೀಯ, ಮಾಡು, ಒಳ್ಳೇದಾಗಲಿ ಅಂತಲೇ ಹೇಳಿದರೆ ಹೊತ್ತು ಒಂಥರ ಏನು ಇದ್ರ ಬಗ್ಗೆ ಡಿಸ್ಕರೇಜ್ ಮಾಡಿಲ್ಲ, ಎಂಕರೇಜ್ ಮಾಡಿ ಮಾಡೋರು. ಬಟ್ ಯಾವಾಗಲೂ ಒಂದೊಂದು ಪ್ರಶ್ನೆ ಬರೋದು, ನೀ ಹೌ ಡು ಯು ಟೇಕ್ ಯುವರ್ ಲೈಫ್, ಅರ್ನಿಂಗ್ ಹೇಗಿದೆ? ಎಂಡ್ ಆಫ್ ದ ಡೇ ಅರ್ನಿಂಗ್ ಅಲ್ವಾ ಇಂಪಾರ್ಟೆಂಟ್ ಇರೋದೇ ನಮಗೆಲ್ಲರೂ, ಎಲ್ಲ ಜೀವನ ಅರ್ನಿಂಗ್. ಅದು ಕೇಳೋರು. ಅದೇ ಮುಂಚೆ ಹೇಳಿದ್ರೆ ನನಗೆ ಆನ್ಸರೇ ಇಲ್ಲ. ಬಟ್ ಸ್ಟಿಲ್ ನನಗೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಆಗಲಿ, ನಮ್ಮ ಸೋದರ ಮಾವಂದರು, ಅವ್ರ ಮಕ್ಕಳು, ಸೋದರತ್ತೆ ಆಗಲಿ, ಪ್ರತಿಯೊಬ್ಬರು ನನಗೆ ಎಂಕರೇಜ್ ಮಾಡಿ ಕಾರ್ಯಕ್ರಮಗಳು ಬಂದು ನೋಡೋರು. ಬಟ್ ಎಷ್ಟೊಂದು ಸರಿ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಇದೆಲ್ಲ, ನಾವು ವರ್ಣ ಮಾಡೋದೆಲ್ಲ ಏನು ಮಾಡೋದು. ದೇವರನಾಮ ಮಾಡಿದ್ರೆ ಇಲ್ಲ, ಬಾಗಿನ ತೆರೆದು ಮಾಡಿದ್ರೆ, ಆಮೇಲೆ ಕೃಷ್ಣಾನಿ ಬೇಗನೆ ಬಾರ ಮಾಡಿ, ಅದೆಲ್ಲ ಅರ್ಥ ಆಗ. ಯಾಕೆಂದರೆ ಇದೆಲ್ಲ ಮನೆ ಮಾತು ಆಗಿರುವಂಥ ಕನ್ನಡ ತೆಲುಗು. ಸೊ ಅದಕ್ಕೆ ಕೇಳಿ ರೇಡಿಯೋಗಳೇ ಅವಾಗೆಲ್ಲ ಟೇಪ್ ರಿಕಾರ್ಡ್ರು ಇಲ್ವಲ್ಲ, ಎಷ್ಟೊಂದು ತುಂಬ ರೇಡಿಯೋ ಕೇಳಿ ಇದೆಲ್ಲ ಅವ್ರಿಗೆ ಅದನ್ನು ಹಾಡು ಮಾಡಿದ್ರೆ ಅವ್ರು ಖುಷಿ ಆಗ್ತಾಯಿತ್ತು. ಇದು ಚೆನ್ನಾಗಿ. ಅದೇ ವರ್ಣ ಮಾಡಿದ್ರೆ ನಮಗೇನು ಅರ್ಥ ಆಗಿಲ್ಲಪ್ಪ, ಏನೋ ನೀನು ಚೆನ್ನಾಗಿ ಮಾಡಿದೆ ಅಷ್ಟೇನು. ಬೃಂದಾವನದೊಳು